ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ನನ್ನ ಪ್ರೀತಿಯ ವ್ಯೂವರ್ಸ್? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವಿಡಿಯೋ ನೋಡಿದ್ರಿ, ನಾವು ಟ್ರಿಪ್ಗೆ ಹೋಗಿದ್ದು. ಇದು ಟ್ರಿಪ್ಪಿಂದ ಬಂದ ಮೇಲೆ ನೆಕ್ಸ್ಟ್ ಡೇ ಆ್ಯಸ್ ಯೂಶಲ್ ನಮ್ಮ ಕೆಲಸಕ್ಕೆಲ್ಲ ನಾವು ಹೋಗಬೇಕಲ್ವಾ, ಹಾಗಾಗಿ ಬೆಳಗ್ಗೆನೇ ಎದ್ದು ರೆಡಿಯಾಗಿ ಇದನ್ನ ಸ್ಕೂಲಿಗೆ ಡ್ರಾಪ್ ಮಾಡಿ ನಾನು ಕೂಡ ಸೈಟ್ ಹತ್ರ ಬಂದುಬಿಟ್ಟೆ. ಈ ಸೈಟ್ ಲೊಕೇಶನ್ ಬಂದು ರಾಮಮೂರ್ತಿ ನಗರ್. ನನಗೆ ನಮ್ಮ ಮನೆಯಿಂದ ಇಲ್ಲಿಗೆ 1 hour ಆಯಿತು, ಫುಲ್ಲು ಟ್ರಾಫಿಕ್ ಇತ್ತು. ಸೊ ಬಂದು ಇವತ್ತು ಸ್ವಲ್ಪ ಇಲ್ಲಿ ಕೆಲಸ ಆಯಿತು. ಟೈಲ್ಸ್ ಎಲ್ಲ ರೆಡಿ ಆಗಿದೆ, ಅಂದರೆ ವಾಶ್ರೂಮ್ಸಲ್ಲಿ ಡ್ಯಾಡೋಯಿಂಗು ಫ್ಲೋರಿಂಗ್ ಎಲ್ಲ ರೆಡಿ ಆಗಿದೆ. ಗ್ರಾನೈಟ್ ವರ್ಕ್ ಎಲ್ಲ ಮುಗಿಸಿದ್ದಾರೆ. ಅವ್ರದ್ದು ಬಿಲ್ ಮಾಡಬೇಕಾಗಿತ್ತು, ಬಿಲ್ ಮಾಡಿ ಪೇಮೆಂಟ್ಸ್ ಮಾಡಬೇಕಿತ್ತು. ಜೊತೆಗೆ ಟೀ ಕುಡ್ ಪಾಲಿಷಿಂಗ್ ಎಲ್ಲ ನಡೀತಾ ಇದೆ. ಅವ್ರಿಗೆ ಕೆಲವೊಂದು ಮೆಟೀರಿಯಲ್ಸ್ ಎಲ್ಲ ಅರೇಂಜ್ ಮಾಡಬೇಕಿತ್ತು. ಹಾಗಾಗಿ ನೋಡಿ ರಾಮಮೂರ್ತಿ ನಗರ ಎಷ್ಟು ಚೆನ್ನಾಗಿದೆ ಅಂತ. ಇದು ಬಂದು G+2.5 ಫ್ಲೋರ್ಸ್ ಇರೋವಂಥದ್ದು. ಇದು ಟೆರೆಸಿಂದ ನಿಮ್ಮನ್ನ ಕೆಳಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಕ್ಲೈಂಟ್ ಕೂಡ ತುಂಬ ಒಳ್ಳೆಯವರು, ಮಣಿಪಾಲ್ ಹಾಸ್ಪಿಟಲ್ ಡಾಕ್ಟರ್ ಇವರು. ಸೊ ಚೆನ್ನಾಗಿದೆ. ಲಿಫ್ಟ್ ಕೂಡ ಪ್ರಾವಿಷನ್ ಮಾಡಿದ್ದೀವಿ. ಜೊತೆಗೆ ಟೆರೇಸಲ್ಲಿ ಔಟ್ ಏರಿಯಾ ಬಿಟ್ಟು ಒಳಗಡೆ ಜಕೂಸಿ ರೂಮ್ ವಿತ್ ಲಾನ್ ಪ್ಲ್ಯಾನ್ ಮಾಡಿ ಇದನ್ನು ಮಾಡಿದ್ದೀವಿ. ಇದು ಯಾಕೆ ಇದು ಮಾಡ್ತಾಯಿದ್ದೀನಿ ಅಂದರೆ, ಫೈನಲ್ ಆದಮೇಲೆ ಎಲ್ಲ ಕಂಪ್ಲೀಟ್ ಆದಮೇಲೆನೂ ಒಂದು ವೀಡಿಯೋ ಮಾಡಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಸೊ ನಿಮಗೇನಾದರೂ ಈ ಥರ ಮಾಡಿಸ್ಕೋಬೇಕು ಅಂತ ಇದ್ದರೆ ಕಾಂಟ್ಯಾಕ್ಟ್ ನಂಬರ್ ನಾನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ನೀವು ಕಾಂಟ್ಯಾಕ್ಟ್ನ ಮಾಡ್ಬೋದು. ಆ್ಯಂಡ್ ಈಗ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಇನ್ನೆಲ್ಲ ರಾಕ್ ಕ್ಲಿಪ್ಪಿಂಗ್ಸ್ನ ಇಟ್ಟಿರ್ತೀನಿ. ಸೊ ಸೆಕೆಂಡ್ ಫ್ಲೋರಲ್ಲಿ ಒಂದು ಲಿವಿಂಗ್ ಕಾಮನ್ ಏರಿಯಾ ಬರುತ್ತೆ, ಆಮೇಲೆ ಲಿಫ್ಟ್ ರೂಮ್ ಬರುತ್ತೆ. ಲೆಫ್ಟ್ ಸೈಡ್ಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಲಿವಿಂಗ್ ಏರಿಯಾ ಪಕ್ಕದಲ್ಲಿ ರೈಟ್ ಸೈಡಲ್ಲಿ ಹೋಮ್ ಥಿಯೇಟರ್ ರೂಮ್ನ ಪ್ರಾವಿಷನ್ ಕೊಟ್ಟಿದ್ವಿ, ಮಾಡಿಲ್ಲ, ಬಜೆಟ್ ಇಶ್ಯೂ ಅಂತ. ಸೊ ಹಾಗಾಗಿ ಎಲ್ಲ ಪ್ರಾವಿಷನ್ ಮಾಡಿರ್ತೀವಿ. ನೆಕ್ಸ್ಟ್ ಯಾವಾಗಾದರೂ ಅವ್ರಿಗೆ ರಿಕ್ವೈರ್ಮೆಂಟ್ ಇದ್ದರೆ ಅವರು ಕಾಂಟ್ಯಾಕ್ಟ್ ಮಾಡಿ ಮಾಡಿಸ್ಕೊಳ್ತಾರೆ. ಮೇ ಬಿ ಇದು ಫಿನಿಶ್ ಆಗೋಷ್ಟರಲ್ಲಿ ಅವರು ಮನ್ಸು ಮಾಡಿ ಮಾಡಿದ್ರು ಅದು ಕಂಪ್ಲೀಟ್ ಆಗಿರುತ್ತೆ. ಆ್ಯಂಡ್ ಇದು ಬಂದುಬಿಟ್ಟು ಬಾಲ್ಕನಿ ಬರುತ್ತೆ. ಸೊ ತುಂಬ ಚೆನ್ನಾಗಿದೆ. ಹ್ಯೂಜ್ ಏರಿಯಾ, ಅಂದರೆ ಲೈಕ್ 65/42 ಅನಿಸುತ್ತೆ ಇದು ಸೈಟದು ಡೈಮೆನ್ಷನ್. ಸೊ ಇದಾದಮೇಲೆ ಒಂದು ಚಿಕ್ಕ ಸ್ಕೈಲೈಟ್ ಇದೆ, ಇದು ಹಾಲ್ಗೆ ಅಟ್ಯಾಚ್ ಆಗುವಂಥದ್ದು. ಇದು ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಇದು ಒಂದು ಮಾಸ್ಟರ್ ಬೆಡ್ರೂಮ್ ಥರ. ಸೊ ಇಂಟೀರಿಯರ್ಸ್ ಎಲ್ಲ ಇನ್ನೂ ಏನೂ ಫೈನಲ್ ಆಗಿಲ್ಲ, ಜಸ್ಟ್ ವುಡ್ಡಲ್ಲಿ ಸ್ಕೆಲೆಟನ್ ಎಲ್ಲ ಮಾಡ್ಕೊಳ್ತಾ ಇದ್ದಾರೆ. ಇದು ವಾಕ್-ಇನ್ ವಾರ್ಡ್ರೋಬ್ ಒಂದು ಚಿಕ್ಕದು, ಅದ್ರ ಜೊತೆ ಒಂದು ಅಟ್ಯಾಚ್ಡ್ ವಾಶ್ರೂಮ್. ಸೊ ಈ ಥರ ಇದೆ ಈ ಒಂದು ಫ್ಲೋರು. ಸೊ ಈಗ ನೆಕ್ಸ್ಟ್ ಕೆಳಗಡೆಗೆ ಹೋಗೋಣ ಬನ್ನಿ. ಆಮೇಲೆ ನಿಮ್ಗೆ ಯಾವುದೇ ಥರ ಡೌಟ್ಸ್ ಆಗಿರಲಿ ಅಥವಾ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಷ್ಟು ಕಾಸ್ಟ್ ಆಗ್ಬೋದು, ಎಷ್ಟು ಸ್ಕ್ವೇರ್ ಫೀಟ್ಗೆ, ಆಮೇಲೆ ಯಾವ ಥರ ಮಾಡಿದ್ರೆ ಒಳ್ಳೆಯದು, ಆ ಥರದ್ದೆಲ್ಲ ನಿಮ್ಗೆ ತಿಳ್ಕೊಳ್ಬೇಕು ಅಂದರೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ, ನಿಮ್ದು ಯಾವುದೇ ಡೌಟ್ಸ್ ಇದ್ರೂ. ಸೊ ದಟ್ ನಾನು ಎಲ್ಲ ವೀಡಿಯೋಸಲ್ಲೂ ಒಂದು ಟಿಪ್ಸ್ನ ಹೇಳ್ತಾ ಹೋಗ್ತೀನಿ. ಸೊ ಬಜೆಟಲ್ಲೂ ಹೇಗೆ ನಾವು ವರ್ಕೌಟ್ ಮಾಡ್ಬೋದು, ಆಮೇಲೆ ಯಾವುದ್ರಲ್ಲಿ ನಾವು ಕಾಂಪ್ರಮೈಸ್ ಆಗ್ಬೋದು, ಯಾವುದ್ರಲ್ಲಿ ಕಾಂಪ್ರಮೈಸ್ ಆಗಬಾರ್ದು ಅಂತ. ಸೊ ಇದು ಸೆಕೆಂಡ್ ಫ್ಲೋರಲ್ಲಿ ಇದು ಅವ್ರ ಡಾಟರ್ಸ್ ಬೆಡ್ರೂಮ್ ಇದು. ಸೊ ಇದು ಅಷ್ಟೇ, ಒಂದು ಚಿಕ್ಕ ವಾಕ್-ಇನ್ ವಾರ್ಡ್ರೋಬ್ ಇದೆ, ಈ ಕಡೆ ವಾಶ್ರೂಮ್ ಇದೆ, ಆ ಕಡೆ ಬೆಡ್ರೂಮ್. ಸೊ ಈ ರೀತಿ. ಆ್ಯಂಡ್ ಅದ್ರ ಆಪೋಸಿಟಲ್ಲೇ 2 ಬೆಡ್ರೂಮ್ಸ್ ಇದೆ. ಒಂದು ಅವರ ಸನ್ಸ್ ಬೆಡ್ರೂಮ್, ಇನ್ನೊಂದು ಸ್ಟಡಿ ಏರಿಯಾ ಅಂತ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ನಾರ್ತ್ ಈಸ್ಟ್ ಕಾರ್ನರ್ ಏನು ನೋಡ್ತಾ ಇದ್ರಲ್ಲ, ಅದು ಪೂರ್ತಿ ನಿಮಗೆ ಸ್ಟಡಿ ಏರಿಯಾ ಬಂದುಬಿಡುತ್ತೆ. ಸೊ ಇದು ಒಂದು ಬೆಡ್ರೂಮ್. ಅದಾದಮೇಲೆ ಈ ಕಡೆ ವಾಶ್ರೂಮ್ ಇದೆ, ಆ ಕಡೆ ಡೆಡ್ ಎಂಡಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಇದೆ. ಸೊ ಕಂಪ್ಲೀಟ್ ನಾವು ವಾಸ್ತುವಲ್ಲಿ ಕಾಂಪ್ರಮೈಸೇ ಆಗಲ್ಲ. ಹಾಗೆಯೇ ಎಷ್ಟೊಂದು ಜನಕ್ಕೆ ವಾಸ್ತುವಲ್ಲಿ ಕೂಡ ಖಂಡಿತ ಡೌಟ್ಸ್ ಇರುತ್ತೆ. ನಿಮ್ಗೆ ಯಾವುದೇ ಡೌಟ್ಸ್ ಇದ್ರೂ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೆಕ್ಸ್ಟ್ ಬರೋವಂಥ ವೀಡಿಯೋಸಲ್ಲಿ ಆ ಒಂದು ಕಾಮೆಂಟ್ಸ್ಗೆ ಆನ್ಸರ್ ಮಾಡ್ತೀನಿ. ನನಗೆ ಗೊತ್ತಿರೋವಂಥ ವಾಸ್ತು ಟಿಪ್ಸ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಬಂದು ಅವ್ರ ಸನ್ಸ್ ಮತ್ತು ಡಾಟರ್ದು ಸ್ಟಡಿ ಏರಿಯಾ, ನಾರ್ತ್ ಈಸ್ಟ್ ಕಾರ್ನರ್. ಆ್ಯಂಡ್ ಆಚೆಗಡೆ ಒಂದು ಚಿಕ್ಕ ಬಾಲ್ಕನಿ, ಎಲಿವೇಶನ್ ಎಲ್ಲ ಮಾಡ್ತಾಯಿದ್ದೀವಿ. ಅದಾದಮೇಲೆ ಗ್ರೌಂಡ್ ಫ್ಲೋರಲ್ಲಿ ಹಾಲು, ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ, ಮತ್ತು ಕಿಚನ್ ಮತ್ತು ಡೈನಿಂಗ್. ಸೊ ಅದು ಫೈನಲ್ ಆದಮೇಲೆ ತೋರಿಸಿ. ನಾನು ಕೆಳಗಡೆ ಇದು ಬಂದರೆ, ಸೊ ಗ್ರೌಂಡ್ ಫ್ಲೋರಲ್ಲಿ ಪಾರ್ಕಿಂಗ್ ಇದೆ, ರೈಟ್ ಸೈಡಲ್ಲಿ ಒಂದು ಸರ್ವೆಂಟ್ ರೂಮ್ ಇದೆ ಚಿಕ್ಕದು. ಆ್ಯಂಡ್ ಅವ್ರು ಡಾಕ್ಟರ್ ಆಗಿರೋದ್ರಿಂದ ಚಿಕ್ಕ ಒಂದು ಕ್ಲಿನಿಕ್ ಇಟ್ಕೊಂಡಿದ್ದಾರೆ. ಸೊ ಅದೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ, ಈವ್ನಿಂಗ್ ಆಗೋಯ್ತು. ಸೊ ಮನೆಗೆ ಬಂದ ಮೇಲೆ ತಿರ್ಗಾ ನಾನು ಒಂದು ಕೊಲಾಬ್ರೇಷನ್ ಒಪ್ಕೊಂಡಿದ್ದೆ, ಲಾಸ್ಟ್ ವೀಕೆ ಮಾಡಬೇಕಿತ್ತು, ಮಾಡೋಕ್ಕಾಗಿಲ್ಲ. ಹಾಗಾಗಿ ತಿರ್ಗಾ ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಸೊ ವೀಡಿಯೋ ಮಾಡೋಕ್ಕೆ ವಿಜಯನಗರ್ಗೆ ಹೋಗಿದೆ. ಸಂಜರ್ ಕ್ರಿಯೇಷನ್ಸ್ದು ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲ. ಇನ್ನೂ ಯಾರು ಹೋಗಿ ನೋಡಿಲ್ಲ ಆ ವೀಡಿಯೋಸ್ ಎಲ್ಲ ಕೂಡ ನೋಡಿ. ನೀವು ಈಗ ಫೆಸ್ಟಿವಲ್ ಸೀಸನ್, ಮ್ಯಾರೇಜ್ ಸೀಸನ್ಸ್ ಎಲ್ಲ ಬರ್ತಾಯಿದೆ, ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಸ್ಯಾರೀಸ್ ಕಲೆಕ್ಷನ್ಸ್ ಇಟ್ಟಿದ್ರು. ಸೊ ಆ ಕೊಲಾಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಮಲ್ಕೊಂಡ್ಬಿಟ್ಟೆ ಫ್ರೆಂಡ್ಸ್. ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ. ಅದನ್ನು ನೆಕ್ಸ್ಟ್ ಡೇ ಎದ್ದು ಸ್ವಲ್ಪ ಬ್ಯಾಂಕಲ್ಲಿ ಕೆಲಸ ಇತ್ತು, ಹಾಗಾಗಿ ಕ್ಯಾಶ್ ಎಲ್ಲ ಡೆಪಾಸಿಟ್ ಮಾಡೋದಿತ್ತು. ಆ್ಯಕ್ಸಿಸ್ ಬ್ಯಾಂಕ್ ಹತ್ರ ಹೋಗಿದ್ದೆ. ಸೊ ಅಲ್ಲಿ ಮ್ಯಾನೇಜರ್ ಅಂತೂ ಫುಲ್ ಇವಾಗ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಸೊ ಅಲ್ಲೋಗಿ ಕ್ಯಾಶ್ ಎಲ್ಲ ಡೆಪಾಸಿಟ್ ಮಾಡಿ, ರೂಪೇಶ್ ಕೂಡ ಬಂದು ಅಷ್ಟೊತ್ತಲ್ಲಿ ನನಗೆ ಜಾಯ್ನ್ ಆದರು. ರೂಪೇಶು ನಾವು ಮನೆಗೆ ಬಂದುಬಿಟ್ಟು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ಈವ್ನಿಂಗ್ ಮೂವಿಗೆ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿಬಿಟ್ಟು ಫಿನಿಕ್ಸ್ ಮಾಲ್ಗೆ ಬಂದ್ವಿ.
ನಾನು ಆ್ಯಕ್ಚುಲಿ ಇವತ್ತು ಮೂವಿಗೆ ಬರೋಕ್ಕೆ ದುಲ್ಹನ್ದಾರ್ ಮೂವಿ ಬಂದಿತ್ತು. ಸೊ ಅದು ಆಲ್ಮೋಸ್ಟ್ 1 ಮಂತ್ ಆಗೋಯಿತು, ನಾವು ಹೋಗೋಕ್ಕೆ ಆಗಿಲ್ಲ. ಆ್ಯಕ್ಚುಲಿ ನಮಗೆ ನಮ್ಮಿಬ್ಬರಿಗೂ ಮೂವಿ ಕ್ರೇಜ್ ಜಾಸ್ತಿ. ಯಾವುದೇ ಹೊಸ ಮೂವೀಸ್ ಯಾವುದೇ ಲ್ಯಾಂಗ್ವೇಜ್ ಆಗಿದ್ರೂ ನಾವು ಹೋಗ್ತೀವಿ ವೀಕೆಂಡ್ಸಲ್ಲಿ. ನೀವು ಫಸ್ಟಿಂದನೂ ನನ್ನ ಫಾಲೋ ಮಾಡ್ತಾ ಇದ್ದರೆ ನಿಮ್ಗೆ ಗೊತ್ತಿರತ್ತೆ. ಸೊ ಹಾಗಾಗಿ ನಾವು ಈ ಮೂವಿಗೆ ಹೋಗೋಕ್ಕೆ ಆಗಿಲ್ಲ. ಬಟ್ ಆದರೂ ಪ್ರೈಮಲ್ಲೆಲ್ಲ ಬಂದಿದೆ. ನನಗೆ ಥಿಯೇಟ್ರಲ್ಲಿ ನೋಡೋಕ್ಕೆ ಇಷ್ಟ. ಆ್ಯಂಡ್ ನನಗೆ ಈ ಫಿನಿಕ್ಸಲ್ಲಿ VR ಅಲ್ಲಿ ಒಂದು ಪಾಪ್ಕಾರ್ನ್ ಸಿಗುತ್ತೆ. ನನಗೆ ಆ ಪಾಪ್ಕಾರ್ನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ನನಗೆ ಪಾಪ್ಕಾರ್ನ್ಗೋಸ್ಕರ ಇವತ್ತು ಈ ಮೂವಿಗೆ ಹೋಗಿದ್ದು ಅಂತ ಅಂದ್ಕೊಳ್ಳಿ, ಆಯಿತಾ. ಸೊ ಹಾಗಾಗಿ ಸರಿ ಆಯಿತು ಅಂತ ಹೋಗ್ತೀವಿ. ಆಮೇಲೆ ನನಗೆ ನೆನಪಾಯಿತು, ಫಿನಿಕ್ಸಲ್ಲೆಲ್ಲ ಆ ಪಾಪ್ಕಾರ್ನ್ ಇದ್ದಿದ್ದು VR ಮಾಲಲ್ಲಿ ಅಂತ. ಅಯ್ಯೋ ಇನ್ನೇನು ಮಾಡೋದು, ಟಿಕೆಟ್ಸ್ ಎಲ್ಲ ಬುಕ್ ಮಾಡಿಬಿಟ್ಟಿದ್ದೀವಲ್ಲ ಅಂತ ಹೋಗಿ ನೋಡಿದ್ರೆ ಅಲ್ಲೂ ಕೂಡ ಅದು ಅವೈಲಬಲ್ ಇತ್ತು. ಸೊ ಯಾರಿಗೆ ಈ ಥರ ಬರೀ ತಿನ್ನೋದಕ್ಕೋಸ್ಕರ ನೀವು ಹೋಗ್ತೀರಾ ಅಂದ್ಬಿಟ್ಟು ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಫಿನಿಕ್ಸ್ ಮಾಲ್ ಹೇಳೋದೇ ಬೇಡ, ಸಕ್ಕತ್ತಾಗಿದೆ. ಎಲ್ಲ ಥರ ಬ್ರ್ಯಾಂಡ್ಸು ಅಲ್ಲಿದೆ. ಹೋದರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಜೋಬಲ್ಲಿ ಅಂದರೆ ಲೈಕ್ ಪರ್ಸಲ್ಲೂ ಅಷ್ಟೊಂದು ಇರಬೇಕು ನೋಡಿ. ನನಗಿದ್ದೇ ಪಾಪ್ಕಾರ್ನ್ ಇಷ್ಟ. ಸೊ PVRದು 4700 BC ಸಕ್ಕದಾಗಿರುತ್ತೆ. ಪ್ರೀಮಿಯಮ್ ಪಾಪ್ಕಾರ್ನು, ಬಟ್ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಕೂಡ. ಸೊ ಸ್ಟಾರ್ಟಿಂಗೇ ನಿಮ್ಗೆ ಸ್ಮಾಲೇ ಒಂದು 450 ರುಪೀಸಿಂದ ಶುರುವಾಗುತ್ತೆ. ಸೊ ಮೂವಿ ನೋಡಿದ್ವಿ, ಸಕ್ಕದಾಗಿತ್ತು, ಹೇಳೋದೇ ಬೇಡ. ಎಲ್ಲರೂ ನೋಡಿರ್ತೀರ ಆಲ್ರೆಡಿ. ಪ್ರೈಮಲ್ಲೆಲ್ಲ ಬಂದಿತ್ತು, ಖಾಲಿ ಹೊಡಿತಾಯಿತ್ತು ಥಿಯೇಟರು. ಹಾರ್ಡ್ಲಿ ಒಂದು 10 ಮೆಂಬರ್ಸೂ ಇರಲಿಲ್ಲ. ಸೊ ಚೆನ್ನಾಗಿತ್ತು. ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಸಂಡೇ ಅಲ್ವಾ. ಸೊ ಬೆಳಗ್ಗೆನೇ ಎದ್ದು ನಾನು ಅರ್ಬನ್ ಕ್ಲಾಪಲ್ಲಿ ಮೇಡ್ನ ಬುಕ್ ಮಾಡಿದೆ. ಇದು ಎಷ್ಟೊಂದು ಜನ ಕೇಳ್ತಾಯಿದ್ರಿ ಹೇಗೆ ಬುಕ್ ಮಾಡೋದು. ಅರ್ಬನ್ ಕಂಪನಿ ಆ್ಯಪ್ನ ಡೌನ್ಲೋಡ್ ಮಾಡಿ, ಅಲ್ಲೇ ಆಪ್ಷನ್ ಇರುತ್ತೆ ಇನ್ಸ್ಟೆಂಟ್ ಹೆಲ್ಪ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಟೈಮ್ ಸ್ಲಾಟ್ಸ್ ಬರುತ್ತೆ, ಡೇಟ್ ಕೆಳಗಡೆ ಟೈಮು. ಆ ಟೈಮ್ಗೆ ನೀವು ಬುಕ್ ಮಾಡ್ಕೊಳ್ಬೋದು. 99 ರುಪೀಸ್ ಪರ್ 1 hour. 2 hours ಕುಕ್ಕಿಂಗ್ ಬೇಕಂದ್ರೂ ಅದರಲ್ಲಿ ಅವೈಲಬಲ್ ಇದೆ. ಆ ರೀತಿ ಅದಾದಮೇಲೆ ಅರ್ಬನ್ ಕಂಪ್ನಿಯಲ್ಲಿ ಮಾತ್ರ ನಾನು ಇನ್ಸ್ಟೆಂಟ್ ಹೆಲ್ಪ್ ಸಿಕ್ಕಿದ್ದು ನನಗೆ. ನಾನು ಸ್ವಲ್ಪ ಹೆಡ್ ಮಸಾಜ್ ಎಲ್ಲ ಮಾಡಿಸ್ಕೊಂಡು ರಿಲ್ಯಾಕ್ಸ್ ಆಗಬೇಕು ಅಂತ ಅನಿಸ್ತಿತ್ತು. ಹಾಗಾಗಿ ಅರ್ಬನ್ ಕಂಪ್ನಿಯಲ್ಲೇ ನಾನು ಸ್ಪಾ ಮಾಡೋರು ಇರ್ತಾರೆ, ಅಂದರೆ ನಾನು ಸರ್ವಿಸ್ನ ತೊಗೊಳ್ಳೋಣ, ಬ್ಯೂಟಿ ಸರ್ವಿಸಸ್ನ ಅಂತ ಚೆಕ್ ಮಾಡಿದೆ. ಬಟ್ ಸ್ಲಾಟ್ಸ್ ಯಾವುದೂ ಅವೈಲಬಲ್ ಇರಲಿಲ್ಲ. ಆಮೇಲೆ ಪ್ರಾಕ್ಟೋ ಅಂತ ಒಂದು ಆ್ಯಪ್ ಇದೆ. ಸೊ ಅದರಲ್ಲಿಂದ ತಿರ್ಗಾ ನಾನು ಸಲೂನ್ ಸ್ಪಾ ಅಲ್ಲ, ಪ್ರಾಕ್ಟೋ ಅಲ್ಲ, ಹೋಮ್ ಸ್ವ್ಯಾಗ್ ಅಂತ ಇದೆ. ಸೊ ಈ ವೆಬ್ಸೈಟಲ್ಲಿ ನಾನು ಸರ್ವಿಸ್ನ ಬುಕ್ ಮಾಡಿಕೊಂಡೆ. ಸೊ ವ್ಯಾಕ್ಸು ಮತ್ತು ಪೆಡಿಕ್ಯೂರು, ಮೆನಿಕ್ಯೂರು, ಹೆಡ್ ಮಸಾಜು 1/2 hour ಇದನ್ನೆಲ್ಲ ನಾನು ಬುಕ್ ಮಾಡ್ಕೊಂಡಿದ್ದೆ. ಸೊ ಅವರು ಕೂಡ ಸರ್ವಿಸ್ ಮಾಡೋಕ್ಕೆಲ್ಲ ಬಂದಿದ್ದರು. ಅವ್ರಿಗೂ ಕಾಫಿ ಎಲ್ಲ ಕೊಟ್ಟು ನಾನು ಕೂತ್ಕೊಂಡು ಆಲ್ಮೋಸ್ಟ್ 10:30ಗೆ ಶುರು ಮಾಡಿದ್ದು, ಮುಗಿಸೋಷ್ಟ್ರಲ್ಲಿ 2:30 ಆಯಿತು. ಸಕ್ಕತ್ತಾಗಿ ಮಾಡಿದ್ರು, ಮನೆಯಲ್ಲೇ ಅಲ್ವಾ. ನಮಗೂ ತುಂಬ ಕಂಫರ್ಟಬಲ್ ಆಗಿರುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ನಾವು ಎಲ್ಲ ಸರ್ವೀಸು ತೊಗೊಂಡಂಗೆ ಆಗುತ್ತಲ್ವ ಅಂತ ಅಂದ್ಕೊಂಡು ಪೆಡಿಕ್ಯೂರ್ ಮಾಡಿಸಿ ತುಂಬ ದಿವಸ ಆಗಿತ್ತು. ಆ್ಯಂಡ್ ಈಗ ಟ್ರಾವೆಲ್ ಎಲ್ಲ ಮಾಡಿ ಆ ಬೀಚಲ್ಲೆಲ್ಲ ಓಡಾಡಿ ಬಂದಲ್ಲ, ತುಂಬ ನನಗೆ ಏನಂತಾರೆ ಚೀಚಿನೆಸ್ ಅನಿಸ್ತಿತ್ತು. ಹಾಗಾಗಿ ಪೆಡಿಕ್ಯೂರೆಲ್ಲ ಮಾಡಿಸ್ಕೊಂಡೆ. ಅಷ್ಟೊತ್ತಿಗೆ ನನ್ನ ಬೆಸ್ಟ್ ಫ್ರೆಂಡ್ ರಕ್ಷಿತಾ ಅಕ್ಕ, ನಮ್ಮ ಕೋಟ್ರಸ್ ಮೇಟ್, HL ಕೋಟ್ರಸ್ ನಾವು ಮುಂಚೆ ಇರೋವಾಗ, ಈ ಅಕ್ಕ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರು ಗೊತ್ತಾ. ನನಗೆ ಸಿಕ್ಕಾಪಟ್ಟೆ ಇಷ್ಟ ಅಕ್ಕ ಅಂದರೆ. ಸೊ ಅಕ್ಕ ಬಂದಿದ್ದರು. ಅವ್ರ ಮಗಳಿಗೆ ವ್ಯಾಕ್ಸಿನ್ ಹಾಕಿಸ್ಬೇಕಿತ್ತು. ಇದು ಏನು ವ್ಯಾಕ್ಸಿನ್, ಅದು ಸರ್ವೈಕಲ್ ಕ್ಯಾನ್ಸರ್ದು ವ್ಯಾಕ್ಸಿನ್ ಬರುತ್ತಲ್ಲ ಅದು. ಇನ್ನು ಯಾರೆಲ್ಲ ಹಾಕ್ಸಿಲ್ಲ ಖಂಡಿತ ನಿಮ್ಮ ಮಕ್ಕಳಿಗೆಲ್ಲ ಹೋಗಿ ಡಾಕ್ಟರ್ ಅಪಾಯಿಂಟ್ಮೆಂಟ್ ತೊಗೊಂಡು ಅವ್ರದ್ದು ಕನ್ಸಲ್ಟ್ ಮಾಡಿ ಖಂಡಿತ ವ್ಯಾಕ್ಸಿನ್ಸ್ ಎಲ್ಲ ಹಾಕ್ಸ್ರಿ. ಅದೆಲ್ಲ ಹಾಕಿಸ್ಕೊಂಡು ಮನೆಗೆ ಬಂದರು ಅವರು ಕೂಡ. ಅಷ್ಟೊತ್ತಲ್ಲಿ ನಾನು ಕೂಡ ಪಿಜ್ಜಾ ಆರ್ಡ್ರ್ ಮಾಡಿದ್ದೆ ಅವ್ರಿಗೆ. ಇನ್ನು ರಾಕ್ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಸಾರಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ. ನೋಡಿ, ಎಂಜಾಯ್ ಮಾಡಿ. ನೋಡಿ ಯಾರು ಬಂದಿದ್ದಾರೆ ಇವತ್ತು. ಹಾಯ್ ಹಾಯ್ ರಕ್ಷಿತಕ್ಕ. ಹಾಯ್ ಮನಸ್ವಿ. ಹಾಯ್ ಅತ್ತೆ. ಹಾಂ, ಯಾವ ಲಡ್ಡುನ ನೋಡ್ಕೊಳಲ್ಲ ನಾವು. ನೋಡಿ ಏನು ಬರ್ತಾಯಿತ್ತು ಕ್ಯಾಮ್ರಾ ಅಲ್ಲಿ. ರಕ್ಷಿತಕ್ಕ ಮಾಡಿರೋದು ಇದು. ಹಾಯ್, ಒಂದು ನಿಮಿಷ. ಹಾಯ್, ಹೆಂಗಿದೆ? ನೀವೇ ಮಾಡಿರೋದು, ಸೂಪರ್ ಆಗಿದೆ. ಹೆಂಗಿದೆ ರೂಪೇಶ್? ಹೆಂಗಿದೆ ಮನಮ್ಮ? ನಾನು ಮಾಡಿಲ್ಲ, ನಿಮ್ಮ ಮಮ್ಮಿನೇ ಮಾಡಿರೋದು. ಥ್ಯಾಂಕ್ ಯು ರಕ್ಷಿತಕ್ಕ. ಅಕ್ಕ ಎಷ್ಟು ದಿವಸ ಆಗಿತ್ತು ನಿಮ್ಮ ಕೈ ಇದು ರುಚಿ ತಿಂದು. ಥ್ಯಾಂಕ್ ಯು. HL ಕೋಟ್ರಸಲ್ಲಿರೋವಾಗ ಫ್ರೆಂಡ್ಸ್ ರುಚಿಯಾಗಿ ಮಾಡಿಕೊಡೋರು ನನಗೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಯು.